ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ ನಮ್ಮ BDL ಕರೆದಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ ಬಂದಿರ್ತಾರೆ. BDL ಅಂತ ಹೇಳಿದ್ರೆ ಏನು? ಭಾರತ್ ಡೌನ್ಲೋಡ್ ಡೈನಮಿಕ್ ಮಾಡ್ಕೊಳ್ಳಿ. ಲಿಮಿಟೆಡ್ ಅಂತ ಹೇಳ್ಬಿಟ್ಟು ಈ ಒಂದು ಸಂಸ್ಥೆ ಅಂದ್ರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ದಲ್ಲಿ ಇರುವಂತಹ ಸಂಸ್ಥೆ ಆಗಿರುತ್ತೆ. ಓಕೆನಾ? ಸೊ BDL ಮ್ಯಾನೇಜ್ಮೆಂಟ್ ಟ್ರೈನಿ ರಿಕ್ರೂಟ್ಮೆಂಟ್ 2025 ಕರೆದಿದ್ದಾರೆ. ಸೊ 80 ಪೋಸ್ಟ್ ಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಏನ್ ಎಲಿಜಿಬಿಲಿಟಿ, ಸ್ಯಾಲರಿ ಎಷ್ಟು, ನೋಟಿಫಿಕೇಶನ್ ಡೀಟೇಲ್ಸ್ ಏನು, ಫುಲ್ ಪ್ರತಿಯೊಂದು ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಆದಷ್ಟು ಎಲ್ಲರೂ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೇನೆ ನೋಡಿ ಸ್ನೇಹಿತರೆ. ಹಾಗೆ ಇನ್ನು ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಟೆಲಿಗ್ರಾಮ್ ಅಥವಾ ವಾಟ್ಸ್ಆಪ್ ಗ್ರೂಪ್ ಕೂಡ ಜಾಯ್ನ್ ಆಗ್ಬೋದು. ಅಲ್ಲಿ ಕೂಡ ನಿಮಗೆ ಲೇಟೆಸ್ಟ್ ಅಪ್ಡೇಟ್ಸ್ ಬಿಡ್ತಾ ಇರ್ತೀವಿ ಸ್ನೇಹಿತರೆ. ಓಕೆನಾ? ಸೊ ನ್ಯೂ ಗೌರ್ಮೆಂಟ್ ಜಾಬ್ ಅಲರ್ಟ್ .com ಅಂತ ಸರ್ಚ್ ಮಾಡಿದ್ರೆ ಈ ಒಂದು ವೆಬ್ಸೈಟ್ ಬರುತ್ತೆ. ಇದರಲ್ಲಿ ನೀವು ಆಲ್ಮೋಸ್ಟ್ ಪ್ರತಿ ಒಂದು ಜಾಬ್ ಅಪ್ಡೇಟ್ಸ್ ಮತ್ತೆ ಅದ್ರದ್ದು ಡೀಟೇಲ್ಸ್ ಗಳನ್ನ ನೀವು ಇಲ್ಲಿ ತಿಳ್ಕೊಬಹುದಾಗಿರುತ್ತೆ. ಸೊ ಯಾವ್ದೇ ಆಗಿರಲಿ 10th PUC, ಡಿಗ್ರಿ, ಮತ್ತೆ ಟೀಚಿಂಗ್ ಜಾಬ್, ಸಾಫ್ಟ್ವೇರ್ ಜಾಬ್, ಮತ್ತೆ ಡಿಫೆನ್ಸ್ ಜಾಬ್ಸ್, ಪೊಲೀಸ್ ಜಾಬ್ಸ್, ರೈಲ್ವೆ ಜಾಬ್ಸ್, ಬ್ಯಾಂಕ್ ಜಾಬ್ಸ್, ಪ್ರತಿಯೊಂದು ನೀವು ಇದರಲ್ಲಿ ನೋಡಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ? ಸೊ ಇವತ್ತು ನೋಡೋದಾದ್ರೆ BDL ಅಲ್ಲಿ ಕರೆದಿರುವಂತದ್ದು. ಸೊ BDL ಅಂತ ಹೇಳಿದ್ರೆ ಭಾರತ್ ಡೈನಮಿಕ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು ಇದು ಒಂದು ಡಿಫೆನ್ಸ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಆಗಿರುತ್ತೆ ಸ್ನೇಹಿತರೆ. ಓಕೆನಾ? ಸೊ ಮಿನಿಸ್ಟ್ರಿ ಆಫ್ ಡಿಫೆನ್ಸ್, ರಕ್ಷಣಾ ಮಂತ್ರಾಲಯದ ಅಡಿಯಲ್ಲಿ ಬರುವಂತಹದ್ದು BDL. ಓಕೆನಾ? ಸೊ ಇದರಲ್ಲಿ ಬಂದು ನಿಮಗೆ BDL ಅಂತ ಹೇಳಿದ್ರೆ ಏನು ತಯಾರಿಸುತ್ತೆ ಅಂತ ಹೇಳೋದಾದ್ರೆ ಮೇನ್ ಆಗಿ ಡಿಫೆನ್ಸ್ ಪ್ರಾಡಕ್ಟ್ಸ್ ನ ತಯಾರಿಸುತ್ತೆ ಸ್ನೇಹಿತರೆ. ಓಕೆನಾ? ಸೊ ಇದು ಬಿಲ್ಡ್ ಮಾಡುತ್ತೆ, ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ ಇದು. ಓಕೆನಾ? ಸೊ ಇದರಲ್ಲಿ ಮ್ಯಾನೇಜ್ಮೆಂಟ್ ಟ್ರೈನಿ ಆಗಿ ಪೋಸ್ಟ್ ನ ಕರೆದಿದ್ದಾರೆ ಸ್ನೇಹಿತರೆ. 80 ಪೋಸ್ಟ್ ಇದಾವೆ. ಸೊ ಟೆಕ್ನಿಕಲ್ ಅಂಡ್ ನಾನ್ ಟೆಕ್ನಿಕಲ್ ಎರಡು ಕೂಡ ಇದಾವೆ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು 29 ಡಿಸೆಂಬರ್ ವರ್ಗು ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. 29 ಡಿಸೆಂಬರ್ 2025 ವರೆಗೂ ಲಾಸ್ಟ್ ಡೇಟ್ ಇದೆ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೊಳ್ಳಿ. ಇದ್ರದ್ದು ಎಲಿಜಿಬಿಲಿಟಿ ಏನು, ಏಜ್ ಲಿಮಿಟ್ ಎಷ್ಟು, ಸ್ಯಾಲರಿ ಎಷ್ಟು, ಸೆಲೆಕ್ಷನ್ ಪ್ರೋಸೆಸ್ ಹೇಗೆ, ಎಕ್ಸಾಮ್ ಪ್ಯಾಟರ್ನ್ ಮತ್ತು ಇಂಪಾರ್ಟೆಂಟ್ ಡೇಟ್ಸ್ ಪ್ರತಿಯೊಂದು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಓಕೆನಾ? ಸೊ ನೋಡಿ, BDL ಮ್ಯಾನೇಜ್ಮೆಂಟ್ ಟ್ರೈನಿ 80 ಹುದ್ದೆಗಳಿದಾವೆ. 40ರಿಂದ 1,40,40,000 ವರೆಗೂ ಸ್ಯಾಲರಿ ಇದೆ ಸ್ನೇಹಿತರೆ. ಓಕೆನಾ? ಸೊ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. BE, BTech, PG, MBA, CA ಈ ತರ ಯಾವುದೇ ಡಿಗ್ರಿ ಮಾಡ್ಕೊಂಡಿರೋರು ಅಪ್ಲಿಕೇಶನ್ಸ್ ಅಪ್ಲೈ ಮಾಡಬಹುದು. ಓಕೆನಾ? ಸೊ ನೋಡಿ, MT ಮ್ಯಾನೇಜ್ಮೆಂಟ್ ಟ್ರೈನಿ ಎಲೆಕ್ಟ್ರಾನಿಕ್ಸ್ ಗೆ 32 ವೇಕೆನ್ಸಿ ಇದೆ. ಮ್ಯಾನೇಜ್ಮೆಂಟ್ ಟ್ರೈನಿ ಮೆಕ್ಯಾನಿಕಲ್ 27 ಇದೆ, ಎಲೆಕ್ಟ್ರಿಕಲ್ ಗೆ 6 ಇದೆ, ಕಂಪ್ಯೂಟರ್ ಸೈನ್ಸ್ ಗೆ 4, ಮೆಟಲರ್ಜಿ 1, ಕೆಮಿಕಲ್ ಗೆ 1, ಸಿವಿಲ್ ಗೆ 2, ಫೈನಾನ್ಸ್ ಗೆ 5, ಹ್ಯೂಮನ್ ರಿಸೋರ್ಸಸ್ ಗೆ 2. ಓಕೆನಾ? ಸೊ ಈ ರೀತಿ ಇದೆ. ಇದಾದ ನಂತರ ನೀವು ಇಂಜಿನಿಯರಿಂಗ್ ಡಿಸಿಪ್ಲಿನ್ಸ್ ಹೋಗ್ತಾ ಇದೀನಿ ಅಂತ ಹೇಳೋದಾದ್ರೆ BE, BTech ಮಾಡ್ಕೊಂಡಿರ್ಬೇಕಾಗಿರುತ್ತೆ ಮೇನ್ ಆಗಿ. ಇಲ್ಲ ಅಂದ್ರೆ 5 ವರ್ಷದ ಇಂಟಿಗ್ರೇಟೆಡ್ ಇಂಜಿನಿಯರಿಂಗ್ ಡಿಗ್ರಿ ಮಾಡ್ಕೊಂಡಿರ್ಬೇಕಾಗಿರುತ್ತೆ. ಓಕೆನಾ? ಸೊ ಈ ರೀತಿ ಇದೆ. ಅದಾದ ನಂತರ ಕೆಮಿಕಲ್ ಇಂಜಿನಿಯರಿಂಗ್ ಮಾಡ್ಬೇಕಂದ್ರೆ BE, BTech ಇನ್ ಕೆಮಿಕಲ್ ಇಂಜಿನಿಯರಿಂಗ್ ಆರ್ MSc ಇನ್ ಕೆಮಿಸ್ಟ್ರಿ ಇದು ಮಾಡ್ಕೊಂಡಿರ್ಬೇಕು. ಫೈನಾನ್ಸ್ ಹೋಗ್ತೀನಿ ಅಂದ್ರೆ CA ಆಗಿರ್ಬೇಕು ಅಥವಾ MBA PGDM ಫೈನಾನ್ಸ್ ಅಲ್ಲಿ ಆಗಿರ್ಬೇಕಾಗುತ್ತೆ. ಹ್ಯೂಮನ್ ರಿಸೋರ್ಸಸ್ ಗೆ MBA ಇನ್ HR ಮತ್ತು PG ಡಿಗ್ರಿ ಇನ್ HR ಈ ರೀತಿ ಮಾಡ್ಕೊಡ್ಬೇಕಾಗತ್ತೆ. ಓಕೆನಾ? ಸೊ ಇದಕ್ಕೆ ಏನಪ್ಪಾ ಮಿನಿಮಮ್ ಮಾರ್ಕ್ಸ್ ಅಂತ ಹೇಳಿದ್ರೆ ಜನರಲ್, OBC, ಎಕನಾಮಿಕಲ್ ವೀಕರ್ ಸೆಕ್ಷನ್ಸ್ ಗೆ 60% ಇದೆ, SC ST ಗೆ 55% ಇದೆ. ಓಕೆನಾ? ಸೊ ಇಷ್ಟು ಮಿನಿಮಮ್ ನೀವು ಪಾಸ್ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ಇರೋದು. ಮತ್ತು ಏಜ್ ಲಿಮಿಟ್ ನೋಡೋದಾದ್ರೆ UR ಎಕನಾಮಿಕಲ್ ವೀಕರ್ ಸೆಕ್ಷನ್ಸ್ ಗೆ 27 ವರ್ಷದವರೆಗೂ ಏಜ್ ಲಿಮಿಟ್ ಕೊಟ್ಟಿದ್ದಾರೆ. OBC ನಾನ್ ಕ್ರಿಮಿನಲ್ ಲೇಯರ್ ಗೆ 30 ವರ್ಷ, SC ST ಗೆ 32, PWD ಕ್ಯಾಂಡಿಡೇಟ್ ಗೆ 10 ವರ್ಷ, XRS ಗೆ 5 ವರ್ಷ, ಜಮ್ಮು ಅಂಡ್ ಕಾಶ್ಮೀರ್ ಡೊಮೆನ್ಸ್ ಗೆ 5 ವರ್ಷ ಈ ರೀತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆನಾ? ಸೊ ಹಾಗೆ BDL MT ಸ್ಯಾಲರಿ ಈಗಾಗಲೇ ಹೇಳಿದಾಗೆ 40ರಿಂದ 1,40,000 ರೂಪಾಯಿವರೆಗೂ ಸ್ಯಾಲರಿ ಬರುತ್ತೆ ಸ್ನೇಹಿತರೆ. DA ಇರುತ್ತೆ, HRA ಇರುತ್ತೆ, ಮೆಡಿಕಲ್ ಅಲವೆನ್ಸ್ ಇರುತ್ತೆ ಮತ್ತು ಪರ್ಫಾರ್ಮೆನ್ಸ್ ರಿಲೇಟೆಡ್ ಇನ್ಸೆಂಟಿವ್ಸ್ ಇರುತ್ತೆ, PF ಗ್ರಾಜ್ಯುಟಿ ಅಂಡ್ ಅದರ್ ಪರ್ಕ್ಸ್. ಓಕೆನಾ? ಸೊ ಇಷ್ಟು ಇರುತ್ತೆ ಫ್ರೆಶ್ ಕ್ಯಾಂಡಿಡೇಟ್ಸ್ ಗೆ. ಮತ್ತು ಇದು ಸೆಲೆಕ್ಷನ್ ಪ್ರೊಸೆಸ್ ನೋಡಿದ್ರೆ CBT ಇರುತ್ತೆ. ಓಕೆನಾ? ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ, 2 ಅವರ್ದು ಇರುತ್ತೆ, 150 ಮಾರ್ಕ್ಸ್ ಇರುತ್ತೆ, 150 ಕ್ವಶನ್ಸ್ ಇರುತ್ತೆ. ಸೊ 150 ಕ್ವಶನ್ ಡಿಸಿಪ್ಲಿನ್ ವೇಸ್ ಅಲ್ಲಿ 100 ಕ್ವಶನ್ಸ್ ಇರುತ್ತೆ, 50 ಕ್ವಶನ್ ನಿಮ್ಮ ಜನರಲ್ ಆಪ್ಟಿಟ್ಯೂಡ್ಸ್ ಇರುತ್ತೆ ಸ್ನೇಹಿತರೆ. ಮಾರ್ಕಿಂಗ್ ಬಂದ್ಬಿಟ್ಟು ಒಂದು ಕ್ವಶನ್ ಗೆ 1 ಮಾರ್ಕ್ಸ್, ಕರೆಕ್ಟ್ ಮಾರ್ಕ್ಸ್ ಕರೆಕ್ಟ್ 1 ಮಾರ್ಕ್ಸ್ ಕೊಡ್ತಾರೆ. ನೀವು ನೆಗೆಟಿವ್ ಮಾರ್ಕಿಂಗ್ ಆಯ್ತು ಅಂತ ಹೇಳೋದಾದ್ರೆ 0.25% ಅಂದ್ರೆ 0.25 ಮಾರ್ಕ್ಸ್ ನ ನಿಮ್ಗೆ ಕಟ್ ಮಾಡ್ತಾರೆ ಸ್ನೇಹಿತರೆ. ಒಂದು ಕ್ವಶನ್ ಗೆ 4 ಕ್ವಶನ್ ರಾಂಗ್ ಆಯ್ತು ಅಂದ್ರೆ 1 ಮಾರ್ಕ್ಸ್ ನಿಮ್ಗೆ ಕಟ್ ಆಗುತ್ತೆ. ಈ ರೀತಿ ಇದೆ. ಓಕೆನಾ? ಸೊ ವೇಟೇಜ್ ಬಂದು CBT ಗೆ 85% ಇದೆ, ಇಂಟರ್ವ್ಯೂಗೆ 15%,
ಸೊ ಇಂಟರ್ವ್ಯೂ ಯಾವ ತರ ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ 1:10 ಅಂತ ತಗೊಳ್ತಾರೆ. ಸೊ ಒಂದು ಪೋಸ್ಟ್ ಇತ್ತು ಅಂತಂದ್ರೆ 10 ಜನನ ತಗೊಳ್ತಾರೆ ಸ್ನೇಹಿತರೆ. ಓಕೆನಾ, ಈ ರೀತಿ ಇದೆ. ಸೊ ಅದಂದ್ರೆ ಮಿನಿಮಮ್ ಕ್ವಾಲಿಫೈ ಮಾರ್ಕ್ಸ್ UR ಗೆ 60% ಇರುತ್ತೆ, SC ST OBC ಮತ್ತೆ PWD ಗೆ 50% ಇರುತ್ತೆ ಸ್ನೇಹಿತರೆ. ಓಕೆನಾ, ಸೊ ಇದು ಗಮನದಲ್ಲಿರ್ಲಿ. ಮತ್ತೆ 29 ಡಿಸೆಂಬರ್ ಒಳಗಡೆ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರುತ್ತೆ. ಜನವರಿ 11ನೇ ತಾರೀಕಿಗೆ ನಿಮ್ಗೆ ಎಕ್ಸಾಮ್ ಇರುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆನಾ, ಇದು ಟೆಂಟೇಟಿವ್ ಎಕ್ಸಾಮ್ ಇರುತ್ತೆ. ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಿ ಅಡ್ಮಿಟ್ ಕಾರ್ಡ್ ರಿಲೀಸ್ ಆದಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ಡೇಟು, ಎಲ್ಲಿ ಮತ್ತೆ ಎಷ್ಟೊತ್ತಿಗೆ, ಇದಿಷ್ಟು ನಿಮ್ಗೆ ಆಗ ಗೊತ್ತಾಗುತ್ತೆ. ಓಕೆನಾ, ಸೊ ಇದಕ್ಕೆ ನಿಮ್ಗೆ ಏನೇ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ತಿಳಿಸ್ಕೊಡ್ತೀನಿ. ಹಾಗೆ ಇದನ್ನ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗಿರುತ್ತೆ ಫಸ್ಟ್. ಸೊ ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ರಿಕ್ವೈರ್ಮೆಂಟ್ ಅಲ್ಲಿ ಹೋಗಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ಸ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಇದು ಏನು ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿದ್ರೆ ನಿಮ್ಮ ಫೋಟೋ, ಸಿಗ್ನೇಚರ್ ಮತ್ತೆ ಡೇಟ್ ಆಫ್ ಬರ್ತ್ ಪ್ರೂಫ್ ಬೇಕಾಗಿರುತ್ತೆ, ಕ್ಯಾಟಗರಿ ಸರ್ಟಿಫಿಕೇಟ್ ಬೇಕಾಗಿರುತ್ತೆ, ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್ಸ್ ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ, ಸೊ ಇದಿಷ್ಟು ಇಟ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಹಾಗೆ ನಿಮ್ಮ ಇಮೇಲ್ ID ಮತ್ತೆ ಫೋನ್ ನಂಬರ್ ಕರೆಕ್ಟ್ ಆಗಿರುವಂತದನ್ನ ಅಪ್ಲಿಕೇಶನ್ಸ್ ಅಲ್ಲಿ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಅದಾದ ನಂತರ ನಿಮ್ಮ ಅಪ್ಲಿಕೇಶನ್ ಫೀ ನ ಪೇ ಮಾಡಿ ರಿಜಿಸ್ಟ್ರೇಷನ್ ಸ್ಲಿಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ, ಸೊ ಇದನ್ನ ಇಟ್ಕೊಂಡು ನೀವು ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡಿದ ನಂತರ ಆ ಅಪ್ಲಿಕೇಶನ್ ನಂಬರ್ ನ ಯೂಸ್ ಮಾಡ್ಕೊಂಡು ನೀವು ಅಡ್ಮಿಟ್ ಕಾರ್ಡ್ ನ ಡೌನ್ಲೋಡ್ ಮಾಡ್ಕೋಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ, ಇದು ಗಮನದಲ್ಲಿರಲಿ ಮೇನ್ ಆಗಿ. ಸೊ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅಪ್ಲಿಕೇಶನ್ ನಂಬರ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ನೀವು ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೊಂಡು ಸೇಫ್ ಆಗಿ ಇಟ್ಕೋಬೇಕಾಗಿರುತ್ತೆ. ಓಕೆನಾ, ಸೊ ಈ ರೀತಿ ಇದೆ. ಅದಾದ ನಂತರ ನೀವು ಅಪ್ಲೈ ಓನ್ಲಿ ಫಾರ್ ಒನ್ ಪೋಸ್ಟ್. ಓಕೆನಾ, ಸೊ ಒಂದೇ ಪೋಸ್ಟ್ ಗೆ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರುತ್ತೆ. ಸೊ ಯಾವುದೇ ತಪ್ಪು ಡೀಟೇಲ್ಸ್ ನೀವು ಫಿಲ್ ಮಾಡಬಾರ್ದು, ಕರೆಕ್ಟ್ ಆಗಿರುವಂತದನ್ನೇ ಫಿಲ್ ಮಾಡಬೇಕು. ಹಾಗೆ OBC ಸರ್ಟಿಫಿಕೇಟ್ ಮಸ್ಟ್ ಬಿ ಇಶ್ಯೂಡ್ ಆನ್ ಆರ್ ಆಫ್ಟರ್ 1 April 2025. ಇದು ಗಮನದಲ್ಲಿರಲಿ. ಸೊ ಎಲ್ಲ ಹೊಸ OBC ಸರ್ಟಿಫಿಕೇಟ್ಸ್ ನ ತಗೋಬೇಕಾಗಿರುತ್ತೆ. 1 April 2025 ಒಳಗಡೆ OBC ಸರ್ಟಿಫಿಕೇಟ್ಸ್ ತಗೊಂಡಿರ್ಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆನಾ, ಅದಾದ ನಂತರ ನಿಮ್ಗೆ ನೋಟಿಫಿಕೇಶನ್ ನೋಡ್ಬೇಕು ಅಂತ ಹೇಳಿದ್ರೆ ಈಗಾಗಲೇ ನಿಮ್ಗೆ ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ನೋಟಿಫಿಕೇಶನ್ ನೋಡ್ಬೇಕು ಅಫಿಷಿಯಲ್ದು ಅಂತ ಹೇಳಿದ್ರೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಓಪನ್ ಆಗುತ್ತೆ ಸ್ನೇಹಿತರೆ. ಸೊ ಇದರಲ್ಲಿ ನೋಟಿಫಿಕೇಶನ್ ಕಂಪ್ಲೀಟ್ ಡೀಟೇಲ್ಸ್ ಇದೆ. BDL ಭಾರತ್ ಡೈನಮಿಕ್ ಲಿಮಿಟೆಡ್, ಗವರ್ಮೆಂಟ್ ಆಫ್ ಇಂಡಿಯಾ ಎಂಟರ್ಪ್ರೈಸಸ್, ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಬರುತ್ತೆ. ಇದು ಹೈದರಾಬಾದ್ ಅಲ್ಲಿ ಲೊಕೇಶನ್ ಇರೋದು ಸ್ನೇಹಿತರೆ. ಓಕೆನಾ, ಸೊ ಇಲ್ಲಿ ನೋಡಿ ಪ್ರತಿಯೊಬ್ರು ಹ್ಯಾಂಡಿಕ್ಯಾಪ್ಸ್ ಕೂಡ ಅಪ್ಲಿಕೇಶನ್ಸ್ ಅಪ್ಲೈ ಮಾಡಬಹುದು. ಡೆಫ್ ಅಂಡ್ ಡಮ್, ಹಿಯರಿಂಗ್ ಗಾರ್ಡ್, ಬ್ಲೈಂಡ್, ಲೋ ವಿಷನ್ ಎಲ್ಲರೂ ಕೂಡ ಅಪ್ಲಿಕೇಶನ್ಸ್ ಅಪ್ಲೈ ಮಾಡಬಹುದಾಗಿರುತ್ತೆ. BE BTech ಮಾಡ್ಕೊಂಡಿರ್ಬೇಕಾಗಿರುತ್ತೆ ಸ್ನೇಹಿತರೆ ಅವರು. ಓಕೆನಾ, ಸೊ ಇದಾದ ನಂತರ ನಿಮ್ಗೆ ಈಗಾಗಲೇ ಹೇಳಿದಾಗ ಎಜುಕೇಶನ್ ಕ್ವಾಲಿಫಿಕೇಶನ್ ಏನೇನಾಗಿರ್ಬೇಕು, ಎಷ್ಟಕ್ಕೆ ಯಾವ್ದು ಏನು ಅಂತ ಹೇಳ್ಬಿಟ್ಟು ಫುಲ್ ಡೀಟೇಲ್ ಆಗಿ ಇವಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಸೊ ಇದೇ ಇರೋದು ಇದರಲ್ಲಿ. ಮತ್ತೆ ನಿಮ್ಗೆ ಏನೇ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಕೂಡ ತಿಳಿಸ್ಕೊಡ್ತೀರಿ ಸ್ನೇಹಿತರೆ. ಹಾಗೆ ಅಪ್ಲಿಕೇಶನ್ ಲಿಂಕ್ ಇಲ್ಲಿ ಡೈರೆಕ್ಟ್ ಆಗಿ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ಸೊ ಇದರಲ್ಲಿ ನೀವು ಚೆಕ್ ಮಾಡ್ಕೊಂಡು ಕ್ಲಿಕ್ ಮಾಡ್ಕೋಬೇಕಾಗಿರುತ್ತೆ ಸ್ನೇಹಿತರೆ. ಓಕೆ, ಯಾವ ಒಂದು ಅಪ್ಲಿಕೇಶನ್ ಲಿಂಕ್ ನೀವು ಅಪ್ಲೈ ಮಾಡ್ತಾ ಇದೀರ ಅಂತ. ಸೊ ಈ ರೀತಿ ಇರೋದನ್ನ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಓಪನ್ ಆಗುತ್ತೆ. ಇದರಲ್ಲಿ ನೀವು ಡೈರೆಕ್ಟ್ ಆಗಿ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ಸೊ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಅಲ್ಲಿ ನೀವು ಫುಲ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಏನೇನ್ ಬೇಕು ಅಂತ ಹೇಳ್ಬಿಟ್ಟು ಫುಲ್ ಕೊಟ್ಟಿದ್ದಾರೆ. ಸೊ ಇದಷ್ಟು ಆದ ನಂತರ ನೀವು ರಿಜಿಸ್ಟ್ರೇಷನ್ ಕೊಟ್ಟಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. ಇದರಲ್ಲಿ ಫುಲ್ ಹೌ ಟು ಅಪ್ಲೈ ಅಂತ ಫುಲ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಈಗಾಗಲೇ ಹೇಳಿದಾಗೆ ನಿಮ್ಮ ಪರ್ಸನಲ್ ಡೀಟೇಲ್ ಎಂಟರ್ ಮಾಡಿ,